ಸರ್ ಇವಾಗ ಹ್ಮ್. ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕ್ರಿಕೆಟ್ ಟೀಮ್ ಮಾಡ್ಬೋದು ಅಂದ್ರೆ ನಿಮ್ಮ ಪ್ರಕಾರ ಹ್ಮ್. 11 ಜನ ಹ್ಮ್. ಯಾರ್ಯಾರು ಇರ್ಬೋದು? ಇರಲ್ಲ ಅಫ್ಕೋರ್ಸ್ ಸುದೀಪ್ ಸರ್ ಕ್ಯಾಪ್ಟನ್ ಅಂಡ್ ಕೀಪರ್, ಉಪೇಂದ್ರ ಸರ್ ಮಿಸ್ಟ್ರಿ ಸ್ಪಿನ್ನರ್, ಹ್ಮ್ ದರ್ಶನ್ ಸರ್ ಹಿಟ್ಟರು. ಹ್ಮ್ ನೋಡಿದ್ರೆ ಆಚೆ ಹೋಗ್ತಾ ಇರುತ್ತೆ. ಓಕೆ. ಶಿವಣ್ಣ ಕನ್ಸಿಸ್ಟೆನ್ಸಿ ಬ್ಯಾಟ್ಸ್ಮನ್. ಫಸ್ಟ್ ಡೌನು. ಅಪ್ಪು ಸರ್ ಎ ಬಿಡಿ ತರ ಮಿಸ್ ಮಾಡ್ಕೊಳ್ತೀವಿ ಪ್ರತಿ ಸಲನು, ಹ್ಮ್. ನೆನ್ಸ್ಕೊಂಡು ಮಿಸ್ ಮಾಡ್ಕೊಳ್ತೀವಿ. ದುನಿಯಾ ವಿಜಯ್ ಸರ್ ಸ್ಲಾಗ್ ಅಲ್ಲಿ ಬಂದು ಲಾಸ್ಟ್ ಅಲ್ಲಿ ಹೊಡೆಯೋ ಅಂತಾರೆ. ಹ್ಮ್. ಗಣೇಶ್ ಸರ್ ಚಾಹಲ್ ತರ ಸ್ಪಿನ್ನರ್, ಫನ್ ಹ್ಮ್. ಒಂದು ಟೀಮ್ ಅಲ್ಲಿ ಹೌದು. ಇರ್ತಾರಲ್ಲ ಫನ್. ರವಿಚಂದ್ರನ್ ಸರ್ನು ಹ್ಮ್. ಒಂದು ಗ್ಲಾಮರಸ್. ಧ್ರುವ ಸರ್ಜಾ ಸರ್ ಫಸ್ಟ್ ಫಾಸ್ಟ್ ಬೌಲರ್. ಹ್ಮ್. ಇನ್ನ ಯಶು ಸರ್ ಓಪನಿಂಗ್ ಬ್ಯಾಟ್ಸ್ಮನ್. ಹ್ಮ್. ಸೊ ಒಂದು ಜವಾಬ್ದಾರಿ ಅವ್ರಿಗೆ, ಅಂದ್ರೆ ಈ ಮ್ಯಾಚ್ ಇಟ್ಟಾಗ್ಲೇಬೇಕು ಅಂತ. ಗೊತ್ತಾಯ್ತು. ಗೊತ್ತಾಯ್ತು. ಇನ್ನೊಂದು ಹೇಳಿ. ಇನ್ನೊಬ್ರು ಇಂಪಾರ್ಟೆಂಟ್ ಪ್ಲೇಯರ್ ಇದ್ದಾರೆ, ಅವ್ರು ಇರ್ಲೇಬೇಕು ಟೀಮಲ್ಲಿ, ಅವ್ರ ಬೆನಿಫಿಟ್ಗೆ. ಸಿಂಪಲ್. ಸುಮ್ಮನೆ ಅಂದ್ರೆ ಇಷ್ಟು ಜನದ ಒಂದು ಟೀಮ್ ಇದೆ ಇಮ್ಯಾಜಿನೇಷನ್ ಅಂದ್ರೆ, ಇಮ್ಯಾಜಿನೇಷನ್ ನಾವು RCB ಆಡ್ತಿರ್ತೀವಿ, ಇಂಡಿಯಾ ಟೀಮಲ್ಲೇ ಆಡ್ತಿರ್ತೀವಿ ನಾವು. ಟೀಮಲ್ಲಿ ಒಬ್ರು ಆಡದೇ ಇರೋರು ಇರ್ಬೇಕು. ಹೌದು, ಒಬ್ಬ ಆಡದೇ ಇರೋರು ಇರ್ತಾರಲ್ಲ, ಏನ್ ಇವತ್ತು ಬೌಲಿಂಗ್ ಮಾಡಿಲ್ಲ ಬ್ಯಾಟಿಂಗ್ ಮಾಡಿಲ್ಲ ಅಂತ ಆ ರೀತಿ ಪ್ಲೇಯರ್ಗಾದ್ರೂ ಹಾಕೊಳ್ತೀನಿ.